ಏನೇ ಸರ್ಸು, ಇವತ್ತೇನು ನಾಷ್ಟಕ್ಕೆ ಮಾಡಿದ್ದಿ? ಪರಿಮಳ ಬರೋ ಬದಲು ಮನೆ ತುಂಬ ಬರೀ ಹೊಗೆನೆ ತುಂಬಿಕೊಂಡಿದೆ ಅಲ್ಲೇ, ಕಣ್ಣೆಲ್ಲ ಉರಿ ಹತ್ತೋಯ್ತು. ಸಿಲಿಂಡರ್ ಖಾಲಿಯಾಗಿ ಆಗಲೇ 3 ದಿನ ಆಯಿತು. ಈ ಒಲೆಯಲ್ಲಿ ಅಡುಗೆ ಮಾಡೋದು ಅಂದರೆ ಸಾಕಾಗೋಗಿದೆ. ಅದರಲ್ಲೂ ಈ ಹಸಿ ಕಟ್ಟಿಗೆ ಬೇರೆ ಉಬ್ಸಿ ಉಬ್ಸಿ ಸಾಕಾಗೋಯ್ತು. ಹೊಗೆ ಆಗ್ತಿದೆ ಬಿಟ್ರೆ ಬೆಂಕಿ ಅಂತೂ ಆಗ್ತಿಲ್ಲ. ನಿಂಗೆ ಹೇಳೋದೇ ಮರ್ತ್ಬಿಟ್ಟೆ ಕಣೆ, ಗ್ಯಾಸ್ ಬುಕ್ ಆಗಿದೆ. ಇವತ್ತು ಸಂಜೆ ಒಳಗೆ ಬಂದ್ಬಿಡ್ತದೆ ನೋಡು. ನಂಗೆ ಆಫೀಸಿಗೆ ಟೈಮ್ ಆಯ್ತು ಮರತಿ, ದೌಡ್ ನಾಷ್ಟ ಕೊಡು. ತಗೋರಿ, ಹಿಡ್ಕೊಂಡೇ ಬಂದೆ. ಏನೇ ಇದು, ಬರೀ ಒಂದೇ ಒಂದು ರೊಟ್ಟಿನಾ? ಅಲ್ವೇ, ದಿನ ನಾನು 4 ರೊಟ್ಟಿ ತಿಂತೇನೆ, ಇವಾಗ ನೋಡಿದ್ರು ಒಂದೇ ಒಂದು ರೊಟ್ಟಿ ಅಂತೀಯಲ್ಲೇ. ಬೆಳಗ್ಗೆಯಿಂದ ಕುಂತೇನಿ, ಒಂದೇ ಒಂದು ರೊಟ್ಟಿ ಆಗಿದ್ದು ಅಷ್ಟೇ. ಅದನ್ನೇ ತಿಂದು ನೀರು ಕುಡ್ದು ಆಫೀಸಿಗೆ ನಡೀರಿ. ಇದೇನೆ ರೊಟ್ಟಿ ಒಂದೇ ಕೊಟ್ಟಿದೀಯಾ? ಪಲ್ಯ ಇಲ್ಲೇ? ಪಲ್ಯ ಮಾಡಿಲ್ಲ. ಅಲ್ವೇ ಸರ್ಸು, ನಾನೇನು ಡಯಟ್ ಮಾಡ್ತಿದ್ದೇನೇನೆ. ಸಿಲಿಂಡರ್ ಬರೋವರೆಗೂ ಹೀಗೆ. ಸರ್ಸಕ್ಕ ಸರ್ಸಕ್ಕ ಬಾರೆ ನೀನ. ಓಯ್ ಗೌಡ್ರೆ, ನಿಮ್ಮ ಮನೇಲೆ ಪರವಾಗಿಲ್ಲ ಮರ್ರೆ, ಅಟ್ಲೀಸ್ಟ್ ಹೊಗೆ ಆದರೂ ಬರ್ತಾಯಿದೆ. ನಮ್ಮ ಮನೆಯಲ್ಲಿ ಸ್ಟೋವ್ ಕೂಡ ಇಲ್ಲ, ಬೆಂಕಿ ಪೊಟ್ಣ ಅಂತೂ ಮೊದಲೇ ಇಲ್ಲ. ಮೀನಾಕ್ಷಿ ಬೇರೆ ಇವತ್ತು ಉಪವಾಸ ಅಂತ ಹೇಳಿದಾಳೆ. ಹೌದು ಶಾಂತಕ್ಕ, ಇವ್ರಿಗೆ ಹೇಳಿ ಹೇಳಿ ಸಾಕಾಯ್ತು. ಸಿಲಿಂಡ್ರ್ ಬುಕ್ ಮಾಡ್ರಿ ಅಂದರೆ ಇನ್ನೂ ಬುಕ್ ಮಾಡಿಲ್ಲ. ಈಗ ಕಾಫಿಗೂ ಗತಿ ಇಲ್ದಂಗಾಗಿದೆ. ಹೆಂಗಿದ್ರು ಬೆಂಕಿ ಮಾಡಿದ್ರಲ್ಲ ಸರ್ಸಕ್ಕ, ಒಂದು ಲೋಟ ಕಾಫಿ ಮಾಡಿಕೊಡೆ. ನಮ್ಮದು ಅದೇ ಗೋಳೆ ಮೀನಾ, ಒಂದು ಲೋಟ ಕಾಫಿ ಅಲ್ವಾ, ಇರು ಮಾಡ್ಕೊ ಬರ್ತೆ. ಗೌಡ್ರೆ ಹೋಗೋಣ ಬನ್ನಿ. ಇವತ್ತು ಸಿಲಿಂಡರ್ ತರದೆ ಹೋದರೆ ಇವ್ರು ನಮ್ಮನ್ನು ಮನೆ ಒಳಗೂ ಸೇರಿಸಲ್ಲ, ತಿಂಡಿನೂ ಹಾಕಲ್ಲ. ಹೌದು ಸುಬ್ಬು, ನಡಿ ಹೋಗುವ. ಏನು ಆಂಬ್ಯುಲೆನ್ಸ್ ಗಾಡಿ ಬಂತಲ್ಲ ಒಟ್ಟಾರದ ಮುಂದೆ. ಇರು ಸರ್ಸಕ್ಕ, ನೋಡ್ತೆ. ಸರ್ಸಕ್ಕ, ಆಂಬ್ಯುಲೆನ್ಸ್ ಗಾಡಿ ಅಲ್ಲ, ಪೊಲೀಸ್ ಗಾಡಿ ಬಂದಿದೆ ಒಟ್ಟಾರದ ಮುಂದೆ. ಹೌದಾ, ಪೊಲೀಸ್ ಚೀಫಾ? ಇರು ಬಂದೆ. ಏನಪ್ಪ ಇದು, ನಮ್ಮ ಒಟ್ಟಾರದ ಮುಂದೆ ಪೊಲೀಸ್ ಗಾಡಿ ಬಂದಿಂತೈತಿ. ಬ್ಯಾಡ್ಗೆ ಏನಾರ ಸೀರೆ ಗಲಾಟೆ ಒಳಗೆ ಜೈಲಿಗೆ ಹೋದ್ನೇನು? ಅಯ್ಯೋ ಮಾರಾಯ್ರೆ, ಆ ಮುರಾರಿ ಏನಾದರೂ ಪೋಲಿ ಕೆಲಸ ಮಾಡಿ ಪೊಲೀಸ್ ಹತ್ರ ಸಿಕ್ಕಾಕೊಂಡಿದ್ದಾನೋ ಏನೋ. ಅಯ್ಯೋ ದೇವ್ರೆ, ಒಟ್ಟಾರದ ಮರ್ಯಾದೆ ಎಲ್ಲ ಹೋಯ್ತಲ್ಲ. ಯಾರ್ರೀ ಇಲ್ಲಿ ಓನರ್ ಬ್ಯಾಡ್ಗೆ ಅಂದರೆ? ಸರ್ ನಮಸ್ಕಾರ ಸರ್, ನಾನೇ ಈ ವಟಾರದ ಓನರ್. ನಾನು ಸೀರೆಗೆ ಬಣ್ಣ ಹಾಕ್ಸಿದ್ದು ಬಿಟ್ಟರೆ ಬೇರೆ ಯಾವ ಕ್ರೈಮು ಮಾಡಿಲ್ವಲ್ಲ ಸರ್. ಇದನ್ನೆಲ್ಲ ಆಮೇಲೆ ನೋಡ್ತೇನೆ ರೀ. ಇವತ್ತಿನಿಂದ ಈ ವಟಾರದ ಕಾರ್ನರ್ ರೂಮ್ ನಂದು. ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿದ್ದೇನೆ. ರೂಮ್ ರೆಡಿ ಇದೆಯಾ? ಬನ್ನಿ ಸರ್, ಪೊಲೀಸ್ ಅಂದರೆ ನಮ್ಗೆ ಬಹಳ ಗೌರವ. ಆದರೆ ನಮ್ಮ ವಟಾರದಲ್ಲಿ ಕೆಲವು ರೂಲ್ಸ್ ಇದೆ, ಅದನ್ನು ನೀವು ಫಾಲೋ ಮಾಡಿದ್ರೆ ಸಾಕು. ಏನು ರೂಲ್ಸು? ರಾತ್ರಿ ಹೊತ್ತು ಸೀರೆ ಹಿಡಿದು ಕಿಟಕಿ ಹಾರೋದಾ? ಎಲ್ಲ ರಿಪೋರ್ಟ್ ಬಂದಿದೆ ನನಗೆ. ಇವತ್ತಿನಿಂದ ಈ ವಟಾರದಲ್ಲಿ ಯಾರಾದರೂ ಹುಡುಗಿ ಹಿಂದೆ ಬಿದ್ದರೆ ಅವರಿಗೆ ಈ ಲಾಠಿ ರುಚಿ ತೋರಿಸ್ತೇನೆ, ಗೊತ್ತಾಯ್ತಾ? ಬನ್ನಿ ಇನ್ಸ್ಪೆಕ್ಟರ್ ಸರ್, ನೀವು ಬಂದಿದ್ದೇ ಚಲೋ ಆಯಿತು. ಈ ಅಣ್ಣ ತಮ್ಮಂದಿರ ಕಾಟ ಜಾಸ್ತಿ ಆಗಿತ್ತು. ಇವತ್ತಿಂದ ನಮಗೊಂದು ಸೆಕ್ಯೂರಿಟಿ ಸಿಕ್ಕಾಗಾಯಿತು. ನೀವೇನೂ ಹೆದರಬೇಡಿ. ಇಲ್ಲಿ ಯಾರಾದರೂ ಕಿರಿಕಿರಿ ಮಾಡಿದ್ರೆ ಜಸ್ಟ್ ಒಂದು ವಿಸಿಲ್ ಹೊಡೀರಿ ಸಾಕು, ನಾನು ಅಲ್ಲಿ ಹಾಜರಾಗಿರ್ತೇನೆ. ಅಣ್ಣ, ಈ ಇನ್ಸ್ಪೆಕ್ಟರ್ ಬಂದಮೇಲೆ ನಮ್ಮ ಪಲ್ಲವಿ ಮ್ಯಾಟ್ರ್ ಪೊಲೀಸ್ ಕೇಸ್ ಆಗೋ ಆಗಿದೆ. ಅರೆ, ಈಗ ನಮ್ಮ ಹುಬ್ಬಳ್ಳಿ ಪವರ್ ಒಟ್ಟಾರಕ್ಕೆ ಬಂತು ನೋಡ್ರಿ. ಏನ್ರಿ ಬ್ಯಾಡ್ಗೆ ಅವರೇ, ಇನ್ನು ಮುಂದೆ ಬಾಡಿಗೆ ಕಲೆಕ್ಟ್ ಮಾಡೋಕೆ ಹೋಗುವಾಗ ಸ್ವಲ್ಪ ಲಾಟಿ ಕಡೆನೂ ನೋಡ್ತಾ ಇರ್ರಿ. ಇನ್ಸ್ಪೆಕ್ಟರ್ ಸರ್, ಇವತ್ತು ರಾತ್ರಿ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಆಯ್ತಾ? ಮಂಗಳೂರು ಫಿಶ್ ಕರಿ ಮಾಡ್ತೀನಿ. ಸರಿ ಆಗಿದ್ರೆ ಸ್ವಲ್ಪ ಖಾರವಾಗಿ ಮಾಡಿ ಆಯಿತಾ? ಬಾಡಿಗೆ ಅಡ್ವಾನ್ಸ್ ಎಷ್ಟು ಕೊಡ್ತೀರಾ ಸರ್? ಏನು ಬಾಡಿಗೆನಾ? ಈ ಏರಿಯಾದಲ್ಲಿರೋ ರೌಡಿಗಳನ್ನು ಹಿಡಿದು ನಿಮಗೆ ಶಾಂತಿ ಕೊಡಿಸ್ತೀನಲ್ವಾ, ಅದೇ ದೊಡ್ಡ ಬಾಡಿಗೆ. ಏನಂತೀಯ ಮುರಾರಿ? ಸರಿಯಾಗಿ ಹೇಳಿದ್ರಿ ಸರ್. ನಮಗೆ ದುಡ್ಡಿಗಿಂತ ನಿಮ್ಮ ಲಾಟಿ ಅಲ್ಲ, ಅಂದರೆ ನಿಮ್ಮ ಲಾಟಿ ರಕ್ಷಣೆನೇ ನಮಗೆ ಮುಖ್ಯ. ಇವರು ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೋ ಅಥವಾ ನನ್ನ ಬಾಡಿಗೆ ಕನ್ನ ಹಾಕೋಕೆ ಬಂದಿದ್ದಾರೋ ಗೊತ್ತಾಗ್ತಿಲ್ಲ. ಏನ್ರಿ ಬ್ಯಾಡಗಿ, ಒಬ್ಬೊಬ್ಬರೇ ಏನೋ ಪಿಸ್ಗುಡ್ತಾ ಇದ್ದೀರಾ? ನಾನು ಬಂದಿದ್ದಕ್ಕೆ ನಿಮ್ಗೆ ಖುಷಿ ಆಗಿಲ್ವಾ? ಅಯ್ಯೋ ಖುಷಿನಾ? ಏನು ಕೇಳ್ತೀರಾ ಸರ್, ನನಗಂತೂ ಎದೆ ಬಡಿತ ಗಣೇಶ ಹಬ್ಬದ ಡೋಲ್ ಬಾರಿಸ್ದಂಗೆ ಆಗ್ತಾಯಿದೆ. ಆದರೆ ಸರ್, ಈ ವಟಾರದಲ್ಲಿ ಪೈಪ್ ರಿಪೇರಿ ಮಾಡಿಸೋಕೆ, ಕರೆಂಟ್ ಬಿಲ್ ಕಟ್ಟೋಕೆ ದುಡ್ಡು ಬೇಕಲ್ವಾ? ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಮಾರಾಯ್ರೆ? ಇನ್ಸ್ಪೆಕ್ಟರ್ ಸಾಹೇಬ್ರು ಈ ಏರಿಯಾದಲ್ಲಿದ್ರೆ ಪೈಪ್ ರಿಪೇರಿ ತಾನಾಗಿಯೇ ಆಗುತ್ತೆ ಮಾರಾಯ್ರೆ. ಯಾರಾದ್ರೂ ಕಳ್ಳರು ಬಂದ್ರೆ ಸಾಹೇಬ್ರು ಲಾಠಿ ಬೀಸಿದ್ರೆ ಸಾಕು, ನಿನ್ನ ವಟಾರದ ಸಮಸ್ಯೆಗಳೆಲ್ಲ ಓಡಿ ಹೋಗ್ತವೆ. ಹೌದೇ ಮೀನಾ? ರುದ್ರಪ್ಪ ಅವರು ನಮ್ಮ ವಟಾರದಲ್ಲಿ ಇದ್ದಾರೆ ಅಂದ್ರೆ ನಮ್ಗೆಲ್ಲ ರಕ್ಷಣೆ ಇದ್ದ ಹಾಗೆ. ರುದ್ರಪ್ಪ ಸಾಹೇಬ್ರೆ, ನಿಮಗೋಸ್ಕರ ನಮ್ಮ ಹುಬ್ಬಳ್ಳಿ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ಮಾಡ್ಕೊಂಡು ಬರ್ತೇನೆ. ಸರಿ ಸರ್, ಸಕ್ಕ ಮಾಡಿಕೊಡಿ. ನೀವಿಬ್ಬರು ಆ ಲಗೇಜ್ ತಗೊಂಡು ನಾನು ರೂಮ್ ತೋರಿಸ್ಬರ್ರಿ.
ಲೇ ಮುರಾರಿ ಎತ್ಕೊಳ ಆ ಲಗೇಜ್ನ. ಲೇ ಮುರಾರಿ ಯಾರೋ ಬಾಗ್ಲು ಬಡಿತಾ ಇದ್ದಾರೆ, ಎದ್ದೋಗಿ ನೋಡು. ಹೋಗೋಣ, ನೀನೇ ಎದ್ದೋಗಿ ನೋಡು. ಏ ಮುರಾರಿ ಎದ್ದೋಗಿ ನೋಡ್ತೀಯ, ಜಾಡ್ಸೋದಿಲ್ಲ. ಯಾರಪ್ಪ ಇಷ್ಟೊತ್ತಿಗೆ ನೆಮ್ಮದಿಯಾಗಿ ಮಲಗೋಕ್ಕೂ ಬಿಡಲ್ಲ. ಏನು ಸರ್ ನೀವು ಬೆಳಗ್ಗೆ ನಮ್ಮ ರೂಮ್ ಕಡೆ? ಯಾರೋ ಅದು ಮುರಾರಿ, ಸರ್ಸಕ್ಕೇನಾದರೂ ಕಾಪಿ ತಂದ್ರೇನೋ? ಸರ್ಸಕ್ಕ ಅಲ್ಲಣ್ಣ, ರುದ್ರಪ್ಪ ಸರ್. ಬೆಳಗ್ಗೆ ಏನಂತ ಒಂದು ಚಲೋ ಮದುವೆ ಕನಸು ಕಾಣ್ತಾ ಇದ್ದೆ, ಅಷ್ಟೊತ್ತಿಗೆ ಬಂದೆ ಬಸದ್ನಲ್ಲ ಅವ. ಏನಂತ ಒಂದು? ಲೋ ಅಣ್ಣ, ಕಣ್ಬಿಟ್ಟು ನೋಡಿಲ್ಲಿ. ಅಯ್ಯೋ ಸರ್ ನೀವಾ? ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಬೆಳಗ್ಗೆ? ಏನ್ರಿ ಬ್ಯಾಡ್ಗಿ ಅವ್ರೆ, ಸೂರ್ಯ ಹುಟ್ಟಿ ಮೇಲ್ ಬಂದ್ರು ಇನ್ನೂ ಗೊರಕೆ ಹೊಡಿತಾ ಮಲಗಿದಿರಲ್ಲ. ಏನಾಯ್ತು ಸರ್? ಯಾರಾದರೂ ಕಳ್ಳರು ವಟಾರಕ್ಕೆ ನುಗ್ಗಿದ್ರಾ ಅಥವಾ ಬಾಡಿಗೆ ಇದ್ದವ್ರು ಯಾರಾದರೂ ಓಡೋದ್ರಾ? ಎಲ್ಲ ಹೇಳ್ತೇನೆ ಬರ್ರಿ ನನ್ನ ಹಿಂದೆ. ಏನ್ರಿ ಈ ಮೈಗಳ್ತನ? ಸೂರ್ಯ ಹುಟ್ಟಿ ಮೇಲ್ ಬಂದರೂ ಇನ್ನೂ ಗೊರಕೆ ಹೊಡಿತಾ ಮಲ್ಕೊಂಡಿದ್ದೀರಲ್ಲ. ಕಳ್ಳರನ್ನ ಹಿಡಿಯೋಕ್ಕೆ ಮೈಯಲ್ಲಿ ಶಕ್ತಿ ಇರಬೇಕು. ಇವತ್ತಿನಿಂದನೇ ನಿಮ್ಮಿಬ್ಬರಿಗೂ ಬೆಳಗ್ಗೆ ಫಿಸಿಕಲ್ ಟ್ರೈನಿಂಗ್. ಇಡೀ ವಟಾರನ 10 ಸುತ್ತು ಹಾಕಿ ಬನ್ನಿ. ಚಲೋ ಸ್ಟಾರ್ಟ್ ಮಾಡಿ. ಅರೆ ಮಸ್ತ್ ಕಾಣಕತ್ತಿದಿ ನೋಡು ಬ್ಯಾಡ್ಗಿ. ನೀ ದಿನ ಹಿಂಗೆ ಓಡ್ತಾ ಇದ್ರೆ ಆ ಹೊಟ್ಟೆ ಸ್ವಲ್ಪ ಕಮ್ಮಿ ಆಗ್ತೈತಿ ನೋಡು. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇವ್ರಿಗೆ ಸ್ವಲ್ಪ ಜೋರಾಗಿ ಓಡಿಸಿ. ನಮ್ಮ ಹುಬ್ಬಳ್ಳಿ ಮಂದಿ ಅಂದರೆ ಸ್ವಲ್ಪ ಗಟ್ಟಿ ಇರ್ಬೇಕು ನೋಡ್ರಿ. ಇವತ್ತು ಫಸ್ಟ್ ದಿನ ಅಲ್ಲ ಗೌಡ್ರೆ, ಅದಕ್ಕೆ ಸ್ವಲ್ಪ ಟ್ರೈನಿಂಗ್. ನಾಳೆಯಿಂದ ನೋಡ್ತಾ ಇರಿ. ಓಯ್ ಗೌಡ್ರೆ, ನಾಳೆಯಿಂದ ನೀವು ನಮ್ಮ ಜೊತೆ ಬನ್ನಿ. ಹುಬ್ಬಳ್ಳಿ ಮಂದಿಯಾಗಿ ನೋಡಿ ನಿಮ್ಮ ಹೊಟ್ಟೆನ. ಅಯ್ಯೋ ನನಗಿದೆಲ್ಲ ಮಾಡಬಾರ್ದು ಹೇಳಿ ಡಾಕ್ಟ್ರ್ ಹೇಳಾರೆ. ಐ ಎಮ್ ಎವ್ರಿಥಿಂಗ್ ಆಲ್ ರೈಟ್, ಓಕೆ? ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್ ಸರ್. ಗುಡ್ ಮಾರ್ನಿಂಗ್ ಗೌಡ್ರೆ. ಏನ್ ಬ್ಯಾಡ್ಗಿ ಅವರೇ, ಇವತ್ತೇನು ಫುಲ್ ಫಿಟ್ನೆಸ್ ಮೂಡ್ನಲ್ಲಿದ್ದೀರಾ? ಆಲ್ ದ ಬೆಸ್ಟ್ ಬ್ಯಾಡ್ಗಿ ಅವರೇ. ನಾಳೆಯಿಂದ ಬೆಳಗ್ಗೆ ಬೇಗ ಎದ್ದು ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ಫುಲ್ 2 ದಿನಗಳು ಸ್ಲಿಮ್ ಆಗಿಬಿಡ್ಬೇಕು. ಪಲ್ಲವಿ ಇಂಪ್ರೆಸ್ ಆಗ್ತಾಳೆ. ಪಲ್ಲವಿ, ಇವ್ರಿಗೆ ಆಲ್ ದ ಬೆಸ್ಟ್ ಹೇಳಬೇಡ. ಬೆಳಿಗ್ಗೆ ಇವ್ರ ಗಲಾಟೆಯಿಂದ ಅಡುಗೆ ಮಾಡಕ್ ಆಗ್ತಿಲ್ಲ. ರುದ್ರಪ್ಪ ಅವರೇ, ಇವ್ರು ಓಡ್ ಮುಗಿಸಿದ್ಮೇಲೆ ಇವರಿಂದ 100 ಪುಷಪ್ ಮಾಡಿಸಿ. ಅಕ್ಕ, ಪುಷಪ್ ಅಲ್ಲ, ನಾವೀಗಲೇ ಫಿನಿಶ್ ಆಗೋ ಹಾಗಿದ್ದೀವಿ. ಸರಿ, ಇವತ್ತಿಗಿಷ್ಟು ಸಾಕು. ಈಗ ಇಬ್ಬರು ಹೋಗಿ ಇಡೀ ವಟಾರ ಗುಡಿಸಿ, ಆಮೇಲೆ ಹೂವಿನ ಗಿಡಕ್ಕೆ ನೀರು ಹಾಕಿ. ಇದು ಕೂಡ ಟ್ರೈನಿಂಗ್ನ ಒಂದು ಭಾಗ. ರೀ ರುದ್ರಪ್ಪ ಸರ್, ನಾ ಈ ವಟಾರದ ಓನರು. ನಾನು ಈ ಕೆಲಸ ಎಲ್ಲ ಮಾಡಿಬಿಟ್ರೆ ನನ್ನ ಪ್ರೆಸ್ಟೀಜ್ಗೆ ಡ್ಯಾಮೇಜ್ ಆಗಿಬಿಡುತ್ತೆ ಸರ್. ಪೊಲೀಸ್ ಮುಂದೆ ಎಲ್ಲ ಒಂದೇ ರೀ. ಕೆಲಸ ಶುರು ಮಾಡಿ. ನೀವೇನು ವರಿ ಮಾಡಬೇಡ್ರಿ ರುದ್ರಪ್ಪ ಅವ್ರೆ, ನಾನೇ ಮುಂದಿತ್ತು ಎಲ್ಲ ಗಿಡಕ್ಕೂ ನೀರು ಹಾಕ್ಸ್ದೆ. ಹೋಗ್ರಿ ಕೆಲಸ ಶುರು ಮಾಡಿ. ರುಕ್ಮಿಣಿ ಅವರೇ, ಅಂದ ಹಾಗೆ ನೀವು ಹೇಳ್ದಾಗೆ ಅವರಿಬ್ಬರಿಗೂ ಸರಿಯಾಗಿ ಬೆಂಡ್ ಎತ್ತಿದ್ದೀನಿ. ಇವತ್ತು ರಾತ್ರಿ ನನಗೆ ಚಲೋ ಶೇಂಗಾ ಹೋಳಿಗೆ ಮಾಡಿಕೊಡ್ತೀರಲ್ವಾ? ಖಂಡಿತ ರುದ್ರಪ್ಪ ಅವರೇ, ಇವ್ರಿಗೆ ಇನ್ನೂ 1 ವಾರ ಹೀಗೆ ಶಿಕ್ಷೆ ಕೊಡಿ. ನಿಮಗೆ ಬೇಕಾದ ಅಡುಗೆನ ನಾನು ಮಾಡ್ಕೊಡ್ತೀನಿ. ಸರಿ ರುಕ್ಮಿಣಿ ಅವರೇ. ನೋಡ್ದೇನು ಮುರಾರಿ, ಇದಕ್ಕೆಲ್ಲ ಕಾರಣ ರುಕ್ಮಿಣಿ ಅವರೇ. ಒಂದು ಹೋಳಿಗೆಗೋಸ್ಕರ ಈ ರುದ್ರಪ್ಪ ನಮಗೆ ಈ ಥರ ತ್ರಾಸು ಕೊಡ್ತಾ ಇದ್ದಾನಲ್ಲ. ಲೋ ಮುರಾರಿ, ಆ ರುದ್ರಪ್ಪ ಹೋಳಿಗೆ ತಿನ್ನೋಕೆ ಬೆಳಗ್ಗೆ ನಮ್ಮನ್ನೇ ಓಡಿಸೋದ? ಇದು ನ್ಯಾಯ ಅಲ್ವೋ? ಇವರಿಬ್ಬರು ಫ್ರೆಂಡ್ಶಿಪ್ ಹೀಗೆ ಮುಂದುವರೆದ್ರೆ ನಮ್ಮನ್ನೇ ಈ ವಟಾರದಿಂದ ಓಡಿಸ್ಬಿಡ್ತಾರೆ. ನೀನು ಹೇಳೋದು ಸರಿ. ಅಣ್ಣ, ನನಗೊಂದು ಐಡಿಯಾ ಬಂದಿದೆ. ಏನು ಐಡಿಯಾ? ಹಿಂಗೆ ಮಾಡಿದ್ರೆ ಹೆಂಗೆ? ಇಬ್ಬರು ಒಬ್ಬರನ್ನೊಬ್ಬರು ನೋಡಿದ್ರೆ ಕೆಂಡ ಆಗಬೇಕು. ಹಂಗೆ ಮಾಡೋಣ. ಅಕ್ಕ, ಒಂದು ವಿಷಯ ಹೇಳಬೇಕಿತ್ತು. ಆ ರುದ್ರಪ್ಪ ಸರ್ ಹೊರಗಡೆ ನಿಂತು ನಿಮ್ಮ ಅಡುಗೆ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ನಿಮ್ಮ ಶೇಂಗಾ ಹೋಳಿಗೆ ಅಷ್ಟೇನು ರುಚಿ ಇಲ್ವಂತೆ. ಮಂಗಳೂರು ಮೀನು ಸಾರೇ ಬೆಸ್ಟ್ ಅಂತ ಮೀನಾ ವೈಣಿ ಹತ್ರ ಹೇಳ್ತಿದ್ರು. ಏನು, ನನ್ನ ಹೋಳಿಗೆ ರುಚಿ ಇಲ್ವಂತ? ಇಷ್ಟು ವರ್ಷ ಇಡೀ ಶಿರ್ಸಿ ಮಂದಿ ಮೆಚ್ಚಿರೋ ಅಡುಗೆ ನಂದು. ಅವನಿಗಷ್ಟು ಸೊಕ್ಕ? ನಡಿ ಕೇಳುವ. ರುದ್ರಪ್ಪ ಅವರೇ, ರುಕ್ಮಿಣಿ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರಿ. ನೀವೆಷ್ಟು ನಿಷ್ಠಾವಂತ ಪೊಲೀಸ್ ಅಧಿಕಾರಿ, ಆದರೆ ರುಕ್ಮಿಣಿ ಅವರು ನಿಮ್ಮ ಡ್ಯೂಟಿ ಬಗ್ಗೆ ಎಲ್ಲರ ಹತ್ರನೂ ತಪ್ಪಾಗಿ ಮಾತಾಡ್ತಾ ಇದ್ದಾರೆ. ಏನು, ನನ್ನ ಡ್ಯೂಟಿ ಬಗ್ಗೆನೇ ತಪ್ಪಾಗಿ ಮಾತಾಡ್ತಾ ಇದ್ದಾರಾ? ಅಂಥದ್ದೇನ್ರಿ ಮಾತಾಡಿದ್ರು ಅವರು? ನನಗೆ ಗೊತ್ತಿಲ್ವಾ ಕಳ್ಳರ ಜೊತೆ ಶಾಮೀಲ ಕೈ ಒಡ್ಡೋರು ಪೊಲೀಸ್ ಅವರು ಅಂತ? ಅವ್ರ ಬುದ್ಧಿ ನಮಗೆ ಗೊತ್ತಿಲ್ವಾ ಅಂತ ಅಂತಾರೆ. ಏನು, ಈ ನಿಷ್ಠಾವಂತ ಅಧಿಕಾರಿ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದ್ದಾರಾ? ನಡೀರಿ ಕೇಳುವ. ಸರ್ ನೀವು ಹೋಗಿ ಕೇಳ್ತಾ ಇರಿ, ನಾನು ನಿಮ್ಮಿಂದನೇ ಬರ್ತೆ.
ಸರ್ ಮತ್ತೆ ನಾನು ಹೇಳಿದೆ ಅಂತ ಹೇಳಿಬಿಡಿ ಸರ್. ಹ್ಞೂ. ಓಹೋ, ಅಷ್ಟೊಂದು ಸೊಕ್ಕ ನಿಮ್ಗೆ? ನನ್ ಹೋಳಿಗೆನೆ ರುಚಿ ಇಲ್ಲ ಅಂತ ಹೇಳ್ತೀರಲ್ಲ. ಹೋಗಿ ಆ ಮೀನಾಕ್ಷಮ್ಮನ್ ಮೀನ್ ಸಾರನ್ನೇ ಕುಡೀರಿ. ಇವತ್ತಿಂದ ನಿಮಗ್ ನಮ್ಮ ಮನೆಯಿಂದ ಊಟ ಬಂದ್. ನಾನು ಯಾವಾಗ ಹೇಳಿದೆ ರುಚಿ ಇಲ್ಲ ಅಂತ? ಕಳ್ಳರ ಜೊತೆ ಶಾಮೀಲಾಗಿ ಕೈ ಒಡ್ಡವರು ಪೊಲೀಸವರು ಅಂತ ನೀವೇ ಅಲ್ವಾ ಹೇಳಿದ್ದು? ಏನು? ನಾನ್ ಹೇಳಿದ್ದ? ಹಾಗಂತ ಯಾರು ಹೇಳಿದ್ದು ನಿಮ್ಗೆ? ಅಕ್ಕ, ಸಮಾಧಾನ ಮಾಡ್ಕೋ. ರುದ್ರಪ್ಪ ಸರ್, ಇಲ್ಲೇನೋ ತಪ್ಪಾಗಿದೆ ಅನ್ಸುತ್ತೆ. ನಿಮ್ಮಿಬ್ರಿಗೂ ಈ ವಿಷಯ ಹೇಳಿದ್ಯಾರು? ಅಣ್ಣ, ನಾವಿಬ್ಬರು ಇನ್ನೂ ಇಲ್ಲೇ ಇದ್ದರೆ ಆ ರುದ್ರಪ್ಪ ಸರ್ ನಮ್ಮನ್ನ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಇಬ್ಬರಿಗೂ ಏರೋಪ್ಲೇನ್ ಹಚ್ಚಿಬಿಡ್ತಾನೆ. ನಾವು ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನೀವು ಮಾತಾಡ್ತೀರಿ, ಒಂದು ನಿಮಿಷ ನಾವು ಬರ್ತೇವೆ. ಅಯ್ಯೋ ಮಾರೇರೆ, ನಿಲ್ಲಿ ಒಂದ್ ನಿಮಿಷ. ಬ್ಯಾಡ್ಗೆ ಅವ್ರೆ, ನಿಮ್ ಸ್ಕೆಚ್ ಫೇಲ್ ಆಯ್ತು ನೋಡಿ. ಇವ್ರು ಜಗಳ ಮಾಡ್ತಾರೆ ಅನ್ಕೊಂಡ್ರೆ ನೀವೇ ಸಿಕ್ಬಿದ್ರಿ. ಅಯ್ಯೋ ಮಾರೇರೆ, ಇವರಿಬ್ಬರಿಗೂ ಈಗ ಸರಿಯಾದ ಪನಿಷ್ಮೆಂಟ್ ಆಗ್ಬೇಕು. ಬ್ಯಾಡ್ಗಿ ಮುರಾರಿ, ನೀವಿಬ್ಬರು ಇವತ್ತು ಇಡೀ ವಟಾರಕ್ಕೆ ಅಡುಗೆ ಮಾಡಿ ಬಡಿಸ್ಬೇಕು. ಒಂದು ವೇಳೆ ರುಚಿ ಕೆಟ್ಟರೆ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಏರೋಪ್ಲೇನ್ ಹಚ್ಚಿಸ್ಬಿಡ್ತೇನೆ. ಅಯ್ಯೋ ಸರ್, ನಮಗೆ ಸಾಂಬಾರು ಮಾಡೋಕ್ಕೆ ಬರಲ್ಲ ಸರ್. ಬರಲ್ಲ ಅಂದ್ರೆ ಕಲೀರಿ. ಪಲ್ಲವಿ, ಇವ್ರಿಬ್ರಿಗೂ ಲಟ್ಟಣಿಗೆ ಕೊಡು. ಇವತ್ ರಾತ್ರಿ ಇವರೇ ಶೇಂಗಾ ಹೋಳಿಗೆ ಮಾಡ್ಬೇಕು.